ಬಂಧುಗಳೇ, ಬೆಳಗ್ಗೆಯಿಂದ ನಾವು ಬುದ್ಧ ವಂದನೆ, ಧರ್ಮ ವಂದನೆ, ಸಂಘ ವಂದನೆ ಮಾಡಿ ಶೀಲಗಳನ್ನು ತೆಗೆದುಕೊಂಡು ನಾವು ಶ್ರದ್ಧೆಯನ್ನು ಜಾಸ್ತಿ ಮಾಡಿದ್ದೀವಿ. ಹಾಗೆ ಸಮಾಧಿಯನ್ನು ಅಭ್ಯಾಸ ಮಾಡಿದ್ದೀವಿ. ಸ್ವಲ್ಪ ಈಗ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋಣ. ಧಮ್ಮ ಚರ್ಚೆಯನ್ನು ಮಾಡಿ. ಲಾಸ್ಟ್ ಕ್ಲಾಸು ಅಸಲಾಯನ ಸೂತ್ರದ ಬಗ್ಗೆ ಹೇಳಿದೆ. ಈ ಕ್ಲಾಸ್ ಅದನ್ನು ಕಂಟಿನ್ಯೂ ಮಾಡುವ ಅಂತ ಅಂದ್ಕೊಂಡಿದ್ದೆ. ಅಸಲಾಯನ ಅಲ್ಲ, ಹೊಸಟ ಅಂತ. ಬಟ್ ಅದಕ್ಕಿಂತ ನನಗೆ ಇನ್ನೊಂದು ಇದನ್ನು ಓದ್ತಾ ಇದನ್ನು ಹೇಳಬೇಕು ಅನ್ನಿಸ್ತು. ಮಜ್ಜುಮ ನಿಕಾಯ ವಾಲ್ಯೂಮ್ ನಂಬರ್ 1 ಸುತ್ತ 15 ಅನುಮಾನ ಸುತ್ತ ಅಂತ. ಇದ್ರ ಬಗ್ಗೆ ನನಗೆ ಹೇಳಬೇಕು ಅನ್ನಿಸ್ತು. ಅದರ ಬಗ್ಗೆ ಇವತ್ತು ಸ್ವಲ್ಪ ಅನುಮಾನ ಸುತ್ತ ಅಂತಂದರೆ ಕನ್ನಡದಲ್ಲಿ ಅನುಮಾನ ಅಂತಂದ್ರೆ ಏನು? ಸಂಶಯ. ಇದು ಪಾಳಿ ಅನುಮಾನ. ಪಾಳಿಯಲ್ಲಿ ಅನುಮಾನ ಅಂತಂದರೆ ತೀರ್ಮಾನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಗುಣಗಳು. ಈ ಸುತ್ತವನ್ನು ಒಮ್ಮೆ ಬಗ್ಗ ದೇಶದಲ್ಲಿ, ಆವತ್ತಿನ ಕಾಲದಲ್ಲಿ ಬಗ್ಗ ದೇಶದಲ್ಲಿ ಬಗ್ಗ ಜನಾಂಗ ಅಂತ ಅಂದ್ಬಿಟ್ಟಿದ್ರು. ಅಲ್ಲಿ ಸುಸುಮಾರಗಿರಿ ಅಂತಕ್ಕಂತಹ ಒಂದು ಪರ್ವತ ಪ್ರದೇಶದಲ್ಲಿ ಬೇಸಕಳ ಅಂತಕ್ಕಂತಹ ಜಿಂಕೆ ವನದಲ್ಲಿ ಇದನ್ನು ಮಹಾಮೊಗ್ಗಲನ ಬಂತೇಜಿಯವರು ಬೇರೆ ಬಂತೇಜಿ ಅಂದರೆ ಬಿಕ್ಕು ಸಂಘಕ್ಕೆ ಇದನ್ನು ಹೇಳಿದಂತಹದ್ದು. ಓಕೆ, ಒಮ್ಮೆ ಇವರು ಅದೇ ಅಂದರೆ ಜಿಂಕೆವನದಲ್ಲಿ ಬೇಸಕಳ ಅಂತಕ್ಕಂತಹ ಜಿಂಕೆವನದಲ್ಲಿದ್ದಾಗ ಮಹಾಮೊಗ್ಗಲನ ಬಂತೇಜಿಯವರು ಎಲ್ಲ ಬಿಕ್ಕು ಸಂಘವನ್ನು ಕರೆದು ಅವರಿಗೆ ಓ ಬಿಕ್ಕುಗಳೇ ಅಂತ ಸಂಬೋಧಿಸ್ತಾರೆ. ಆಗ ಅವರು ಕೂಡ ಓ ಬಿಕ್ಕು ಬಂತೇಜಿಯವರೇ ಅಂತ ಅಂದ್ಬಿಟ್ಟು ಅವರಿಗೆ ನಮಸ್ಕಾರ ಮಾಡ್ತಾರೆ. ಆಗ ಇವರು ಕೇಳ್ತಾರೆ, ಬಂತೇಜಿಯವರು, ಯಾರು? ಮಹಾಮೊಗ್ಗಲನ ಬಂತೇಜಿಯವರು ಭಗವಾನ್ ಬುದ್ಧ ಹೇಳಿರ್ತಕ್ಕಂಥದ್ದು 82,000 ಸುತ್ತಗಳು, 84,000ದಲ್ಲಿ ಇನ್ನು 2,000 ಸುತ್ತಗಳನ್ನು ಅವರ ಅಗ್ಗ ಶ್ರಾವಕರು ಹೇಳಿರ್ತಕ್ಕಂಥದ್ದು. ಅಂದರೆ ಮಹಾಮೊಗ್ಗಲನ ಬಂತೇಜಿಯವರು, ಸಾರಿಪುತ್ತ ಬಂತೇಜಿಯವರು, ಬೇರೆ ಮತ್ತು ಆನಂದ, ಹೀಗೆ ಬೇರೆ ಬೇರೆ ಬಂತೇಜಿಗಳು ಹೇಳಿರ್ತಕ್ಕಂಥದ್ದು. ಅದನ್ನು ಭಗವಾನ್ ಬುದ್ಧರು ಅನುಮೋದನೆ ಮಾಡಿ, ನೀವು ಹೇಳಿರ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದನ್ನು ಅನುಮೋದನೆ ಮಾಡಿದ್ದಾರೆ. ಹಾಗಾಗಿ ಅದು ಕೂಡ ಬುದ್ಧರ ಸಂದೇಶ ಅಂತಕ್ಕಂಥದ್ದನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಓಕೆ, ಬಂತೇಜಿಯವರು ಅದೇ ಮಹಾಮೊಗ್ಗಲನ ಬಂತೇಜಿಯವರು ಬಿಕ್ಕುಗಳನ್ನ ಉದ್ದೇಶ ಮಾಡಿ ಹೇಳ್ತಾರೆ, ಬೆಕ್ಕುಗಳೇ, ಇಲ್ಲಿ ಒಬ್ಬ ಅವಿಧೇಯ ಅಂದರೆ ವಿಧೇಯತೆ ಇಲ್ಲದೆ ಇರ್ತಕ್ಕಂತಹ ಒಬ್ಬ ಬಿಕ್ಕು ಅಥವಾ ಉಪಾಸಕ ಇದ್ದು, ಅವನು ಒಬ್ಬ ಬಂತೇಜಿಯವರ ಹತ್ರ ಬಂದು ನಮಸ್ಕಾರ ಮಾಡಿ ನನಗೆ ಧಮ್ಮವನ್ನು ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾನೆ ಅಂತ ನೋಡಿಟ್ಕೊಳ್ಳ. ಅಂದರೆ ಅವಿಧೇಯನಾಗಿರ್ತಾನೆ ಅವನು. ಅವನಿಗೆ ಧಮ್ಮವನ್ನು ಕಲಿಯತಕ್ಕಂತಹ ಬೇಸಿಕ್ ಇಂಟೆನ್ಷನ್ ಇರಲ್ಲ. ಒಂದು ಅವನ ಉದ್ದೇಶ ಅಂದರೆ ಬಂದು ಸುಮ್ಮನೆ ಶೋ ಆಫ್ ಥರ, ನಾನು ಧಮ್ಮವನ್ನು ಕೇಳಬೇಕು ಅಂತ ಬಂದಿದ್ದೀನಿ ಅಂತಹ ಒಂದು ಮನಸ್ಸಿಟ್ಕೊಂಡು ದುರುದ್ದೇಶದಿಂದ ಬಂದಿರ್ತಾನೆ ಅಂತ ಅಂದ್ಬಿಟ್ಟು ಇಟ್ಕೊಳ್ಳಿ. ಆ ಥರ ಬಂದವನ ಹತ್ರ ನೀವು ಸಾಧ್ಯವಾದಷ್ಟು ದೂರದಿಂದ ಇರಬೇಕು ಅಂತಂದ್ಬಿಟ್ಟು ಬುದ್ಧರು ಹೇಳ್ತಾರೆ. ಹಾಗಾದರೆ ಈ ಅವಿಧೇಯ ಅಂತಂದರೆ ಯಾರು ಅಂತಕ್ಕಂಥದ್ದು ಕ್ವಶನ್ ಮಾರ್ಕ್ ಅಲ್ವಾ? ಭಾಳ ಇಂಪಾರ್ಟೆಂಟ್ ಇದೆ, ತುಂಬ ಅದ್ಭುತವಾಗೂ ಇದೆ. ಅವಿಧೇಯ ಅಂತಂದರೆ ಯಾರು ಅಂತ ಅಂದ್ಬಿಟ್ಟು ಹೇಳ್ತಾರೆ, ಅವರೇ ಹೇಳ್ತಾರೆ ಮೊಗ್ಗಲನ ಬಂತೇಜಿಯವರು. ಅದರಲ್ಲಿ 16 ಪಾಯಿಂಟ್ಸ್ ಹೇಳ್ತಾರೆ ಬಂತೇಜಿಯವರು, ಯಾರು ಅವಿಧೇಯ ಅಂತ ಅದಕ್ಕೆ. ಮೊದಲನೇದು, ಒಂದೊಂದು ಕೇಳ್ತಾನೆ, ಆದರೆ ಅವನು ಮನಸ್ಸಿನಲ್ಲಿ ನನಗೇ ಎಲ್ಲ ಗೊತ್ತು ಅನ್ನೋ ಇದು ಜಾಸ್ತಿ ಇರ್ತದೆ. ಓಕೆ, ಅಂಥವನು ಅವನು ಮೊದಲನೇ ಗುಣ ಹೆಂಗಿರ್ತದಪ್ಪ ಅಂದರೆ, ಅವನು ದುರಾಲೋಚನೆಗಳಿಂದ ತುಂಬಿಕೊಂಡಿರ್ತದೆ ಅವನ ಮನಸ್ಸು. ಅಂದರೆ ಪಾಪಗಳನ್ನು ಮಾಡ್ತಕ್ಕಂತಹ ಇಚ್ಛೆಯುಳ್ಳವನಾಗಿರ್ತಾನೆ. ಓಕೆ, ಅವನ ಇಚ್ಛೆ ಕುಶಲದಿಂದ ಕೂಡಿರೋದಿಲ್ಲ, ಅಕುಶಲ ಅಂದರೆ ಕೇವಲ ವಾದ ವಿವಾದ ಮಾಡಲಿಕ್ಕೋಸ್ಕರ ಬಂದು ಕೇಳ್ತಕ್ಕಂತಹ ವ್ಯಕ್ತಿಯಾಗಿರ್ತಾನೆ. ಅದು ಮೊದಲನೇದು. ಓಕೆ, ಹಾಗೆ ಅವನು ಹೇಗೆ ಎರಡನೇ ಇದಕ್ಕೆ ಬರ್ತಾರೆ. ಎರಡನೇದು, ಅವನು ಸ್ವಪ್ರಶಂಸೆ ಮಾಡ್ಕೊಳ್ತಕ್ಕಂಥವನು, ಆತ್ಮ ವಿಮರ್ಶೆ ಮಾಡು, ಅಂದರೆ ತಾನೇ ಸುಪೀರಿಯರು, ನಾನೇ ಗ್ರೇಟು ಅಂತಕ್ಕಂತಹ ಮನೋಭಾವನೆ ಜಾಸ್ತಿ ಇರ್ತದೆ. ಅಂಥವ್ರು ಬಂದು ಸುಮ್ಮನೆ ಕೇಳ್ತಾರೆ, ಬಂತೇಜಿಯವರೇ ನನಗೆ ಧಮ್ಮ ಹೇಳ್ಕೊಡಿ ಅಂತ ಅಂದ್ಬಿಟ್ಟು. ಆದರೆ ಮನಸ್ಸಿನಲ್ಲಿ ಏನಿರ್ತದೆ, ನನಗೇ ಎಲ್ಲ ಗೊತ್ತಿರೋದು, ನನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ, ಅವ್ರು ಹೇಳ್ತಾ ಇರೋದು ತಪ್ಪು
ಅಂತಕ್ಕಂತಹ ಭಾವನೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಓಕೆ, ಹಾಗೆ ಅವನಿಗೆ ಕೋಪ ತುಂಬ ಬೇಗ ಬರ್ತದೆ ಅಂಥ ವ್ಯಕ್ತಿಗೆ, ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದು. ಈ ಕೋಪದಲ್ಲಿ ಮತ್ತೆ ಒಂದು 3 ಸಪ್ರೇಟ್ ಇದನ್ನು ಹೇಳ್ತಾರೆ. ಅದೇ ಇದಕ್ಕೆ ಸಂಬಂಧಪಟ್ಟಂಗೆ ಕೋಪ ಬಂದ ತಕ್ಷಣ ಏನು ಮಾಡ್ತಾರೆ, ಕೋಪ ಬಂದ ಮೇಲೆ ಬೈಯೋದು ಸ್ಟಾರ್ಟ್ ಮಾಡ್ತಾರೆ. ಇಂತಹ ಕೋಪ ಬಂದು ಮತ್ತು ಬೈತಕ್ಕಂತಹ ವ್ಯಕ್ತಿಯಿಂದ ನಾವು ದೂರ ಇರಬೇಕು. ಮತ್ತು ದಮ್ಮವನ್ನು ಅವ್ರಿಗೆ ಹೇಳೋದ್ರಲ್ಲಿ ಇದಾಗೋದಿಲ್ಲ. ದಮ್ಮವನ್ನು ಹೇಳಬೇಕು, ಆದರೆ ಅದರಿಂದ ಆ ವ್ಯಕ್ತಿಯಿಂದ ನಾವು ಯಾವುದೇ ರೀತಿ ಅವನು ಕಲಿತಾನೆ, ಇಂಪ್ರೂವ್ ಆಗ್ತಾನೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಅದೇ ಥರ ಕೋಪ ಬಂದಾಗ ಮತ್ತೆ ಏನು ಮಾಡ್ತಾರೆ, ಕೋಪದಿಂದನೇ ಅವನು ಕೆಲವು ಅಚಾತುರ್ಯ ಕೆಲಸಗಳನ್ನು ಮಾಡ್ತಾನೆ. ಓಕೆ, ಹೊಡೆಯೋದಾಗಿರ್ಬೋದು, ಆ ಥರ ಅಕುಶಲ ಕೆಲಸಗಳನ್ನೇ ಮಾಡ್ತಾನೆ. ಮತ್ತು ಅವನು ಕೋಪಕ್ಕೆ ತಾನೇ ಶರಣಾಗಿರ್ತಾನೆ, ಅದು ಅವನಿಗೆ ಗೊತ್ತಿರೋದಿಲ್ಲ. ಇಂಥ ವ್ಯಕ್ತಿ ಅವಿಧೇಯನಾಗಿರ್ತಾನೆ. ಮತ್ತು ನೆಕ್ಸ್ಟ್ ಮತ್ತೆ ಮುಂದೆ ಬರ್ತಾರೆ. ಹಾಗೆ ಯಾರಾದರೂ ಒಬ್ಬರು ಈಗ ಧಮ್ಮವನ್ನು ಹೇಳ್ತಾ ಇದ್ದಾರೆ ಅಥವಾ ಉಪದೇಶ ಮಾಡ್ತಾ ಇದ್ದಾರೆ ಅಂತಂತಂದರೆ ಅವ್ರಿಗೆ ಆಪೋಸಿಟಾಗಿ ಗದರಿಸ್ತಕ್ಕಂತಹದ್ದನ್ನು ಮಾಡ್ತಕ್ಕಂಥದ್ದು, ಉಲ್ಟಾ ಹೇಳ್ತಕ್ಕಂತಹದ್ದನ್ನು ಮಾಡ್ತಾ ಇರ್ತಾನೆ. ಅಂಥವರಿಂದ ನಾವು ಕೇರ್ಫುಲ್ಲಾಗಿರಬೇಕು. ಮತ್ತು ಯಾರು ಉಪದೇಶ ಮಾಡ್ತಾ ಇರ್ತಾರೆ ಅಂಥವ್ರನ್ನ ಕೀಳಾಗಿ ಕಾಣ್ತಕ್ಕಂತಹ ವ್ಯಕ್ತಿತ್ವವನ್ನು ಉಳ್ಳವನಾಗಿರ್ತಾನೆ. ಅವ್ರನ್ನ ತುಂಬ ಲೋ ಲೆವೆಲಲ್ಲಿ ಕಾಣ್ತಾರೆ, ಅವ್ನು ಸರಿ ಇಲ್ಲ ಅಂತಕ್ಕಂತಹ ಇದು ಮಾಡ್ತಾರೆ. ಮತ್ತು ಯಾರು ಉಪದೇಶ ಮಾಡ್ತಾರಲ್ಲ ಅವರ ಜೊತೆಲೇ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಮತ್ತು ಯಾರು ಉಪದೇಶ ಮಾಡ್ತಾರೆ ಅವರ ಜೊತೆಯಲ್ಲಿ ವಾದದಲ್ಲಿ ಅವನು ಗೆಲ್ಲೋದಕ್ಕಾಗೋದಿಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ದ್ವೇಷದಿಂದ ಮತ್ತು ಅವರ ಬಗ್ಗೆ ಚಾಡಿಗಳನ್ನು ಹೇಳ್ತಕ್ಕಂಥದ್ದು, ಹಿಂದೆಯಿಂದ ಅವನು ಸರಿ ಇಲ್ಲ, ಅವನು ಉಪದೇಶ ಮಾಡ್ತಾ ಇರೋದು ಸರಿ ಇಲ್ಲ, ಒಳ್ಳೆಯದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಅದು ಇವತ್ತಿನ ಕಾಲಘಟ್ಟದಲ್ಲಿ ನಾವು ನಮ್ಮ ಟೀಚರ್ಸ್ಗೆ ಅಂತ ನೋಡಿ ನಾವು ತೆಗೆದುಕೊಳ್ಬೋದು. ಓಕೆ, ಅದಿಲ್ಲ ಅಂತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ತಾ ಇರ್ತಾನೆ. ಹಾಗೆಯೇ ಯಾರು ಉಪದೇಶ ಮಾಡ್ತಾ ಇರ್ತಾರೋ ಅವರಿಗೆ ಒಂದು ಒಳ್ಳೆಯದನ್ನು ಹೇಳಿದ್ರೆ ಅಥವಾ ಒಳ್ಳೆಯದನ್ನು ಚರ್ಚೆ ಮಾಡ್ತಾಯಿದ್ರೆ ಆ ಚರ್ಚೆಗೆ ಅಥವಾ ಒಂದು ಕ್ವಶನ್ನ ಕೇಳ್ತಾರೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಸರಿಯಾದ ಸೂಕ್ತವಾದ ಸಮಂಜಸವಾದ ಉತ್ತರವನ್ನು ಕೊಡಲಿಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಅದೇ ಥರ ಯಾರು ಧಮ್ಮವನ್ನು ಹೇಳ್ತಾ ಇರ್ತಾರೆ ಅಥವಾ ಯಾರು ಉಪದೇಶವನ್ನು ಮಾಡ್ತಾ ಇರ್ತಾರೆ ಅವರನ್ನು ಹೀಯಾಳಿಸ್ತಾನೆ, ಅವನು ಸರಿ ಇಲ್ಲ ಅಂತಂದ್ಬಿಟ್ಟು. ಹಾಗೆ ಆ ವ್ಯಕ್ತಿ ತುಂಬ ಅಹಂಕಾರಿಯಾಗಿರ್ತಾನೆ, ದರ್ಪದಿಂದ ಕೂಡಿರ್ತಾನೆ. ಅವನು ಮಾತಾಡ್ತಕ್ಕಂತಹ ಮಾತುಗಳು ದರ್ಪದಿಂದ ಕೂಡಿರ್ತವೆ. ಹಾಗೆ ಅವನಿಗೆ ಹೊಟ್ಟೆ ಕಿಚ್ಚುಪಡುವಂಥವನಾಗಿರ್ತಾನೆ. ಯಾರು ದಮ್ಮ ಹೇಳ್ತಾ ಇದ್ದಾರೆ ಅಂತಂದರೆ ಹೊಟ್ಟೆ ಕಿಚ್ಚುಪಡ್ತಕ್ಕಂಥದ್ದು, ಅಥವಾ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ನೋಡಿ ಹೊಟ್ಟೆ ಕಿಚ್ಚುಪಡ್ತಕ್ಕಂಥದ್ದು, ಯಾರಾದರೂ ಒಳ್ಳೆಯದಾಗಿದೆ ಅಂತಂದರೆ ಅದನ್ನು ನೋಡಿ ಹೊಟ್ಟೆ ಕಿಚ್ಚುಪಡ್ತಾನೆ. ಹೊಟ್ಟೆ ಕಿಚ್ಚು ಕನ್ನಡ ವರ್ಡ್ ತುಂಬ ಅದ್ಭುತವಾಗಿದೆ ಅಲ್ಲ. ಹೊಟ್ಟೆ ಉರಿ, ಕಿಚ್ಚು ಅಂದರೆ ಬೆಂಕಿ. ಯಾರು ಹೊಟ್ಟೆ ಉರಿತಾ ಇರೋದು, ಅವ್ರದ್ದೇ ಹೊಟ್ಟೆ ಉರಿತಾ ಇರೋದು. ಯಾರು ಹೊಟ್ಟೆ ಕಿಚ್ಚು ಪಡ್ತಾನೆ ಅದು ಅವನನ್ನೇ ಸುಡ್ತದೆ, ಅದರ ಅರಿವು ಅವ್ರಿಗಿರೋದಿಲ್ಲ ಅಲ್ವಾ. ಅದೇ ಥರ ಅವನು ಮೋಸಗಾರ ಆಗಿರ್ತಾನೆ, ಅದು ವಂಚಕ ಆಗಿರ್ತಾನೆ. ಅಂಥವರಿಗೆ ನಾವು ದಮ್ಮವನ್ನು ಹೇಳಿದ್ರು ಕೂಡ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಮತ್ತು ತುಂಬ ಹಠಮಾರಿ ಧೋರಣೆಯಿಂದ ಕೂಡಿರ್ತಾನೆ. ಅಂದರೆ ಸತ್ಯವನ್ನು ಸತ್ಯ ಅಂತ ಅಂದ್ಬಿಟ್ಟು ಒಪ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ ಅವರು. ಮತ್ತು ಮಿಥ್ಯಾ ದೃಷ್ಟಿಗಳನ್ನು ಹೊಂದಿರ್ತಾನೆ. ಅಂದರೆ ಎಲ್ಲ ಅವನ ದೃಷ್ಟಿಕೋನಗಳಿಗೆ ತುಂಬ ಅಂಟ್ಕೊಂಡಿರ್ತಾನೆ. ನಾನು ಅಂದ್ಕೊಂಡಿರೋದೇ ಸರಿ, ಬೇರೆಯವರು ಹೇಳ್ತಕ್ಕಂಥದ್ದು ತಪ್ಪು, ನಾನು ಹೇಳೋದು ಮಾತ್ರ ಸರಿ, ಬೇರೆಯವ್ರು ಹೇಳ್ತಕ್ಕಂಥದ್ದು ತಪ್ಪು ಅಂತ ಈ ಥರ ಮಿಥ್ಯಾ ದೃಷ್ಟಿಗಳಿಗೆ ಅಂಟ್ಕೊಂಡಿರ್ತಾನೆ. ಅದನ್ನು ಬಿಡೋದಕ್ಕೆ ತಯಾರಿರಲ್ಲ. ಎಷ್ಟೇ ಧಮ್ಮವನ್ನು ಕೇಳಿದ್ರು, ಎಷ್ಟೇ ಒಳ್ಳೆಯದನ್ನು ಕೇಳಿದ್ರು ಕೂಡ ಆ ಅಂಟುವಿಕೆಯನ್ನು, ಮಿಥ್ಯಾ ದೃಷ್ಟಿಯನ್ನು ಅವನು ಬಿಡೋದಕ್ಕೆ ತಯಾರಿರೋದಿಲ್ಲ. ಈ 16 ಗುಣಗಳು ಇರ್ತಕ್ಕಂತಹ ವ್ಯಕ್ತಿ ಅವಿಧೇಯನಾಗಿರ್ತಾನೆ. ಏನೇ ಮಾಡಿದ್ರೂ ಕೂಡ ಇವನಿಗೆ ಧಮ್ಮ ಅಥವಾ ಉಪದೇಶಗಳು ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಇದರಲ್ಲಿ ಒಂದು ಗುಣ ಇದ್ರೂ ಕೂಡ ಅವನನ್ನು ನಾವು ಸರಿದಾರಿಗೆ ತರ್ಬೋದು. ಓಕೆ, ಆದರೆ
ಇಷ್ಟು ಗುಣಗಳನ್ನು ಇವತ್ತಿನ ಕಾಲಘಟ್ಟದಲ್ಲೂ ಇದೇ ಆಗ್ತಾ ಇರೋದು. ಆ್ಯಕ್ಚುಲಿ ನಾವು ಏನೆಲ್ಲ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಸುಮಾರು ಮೆಜಾರಿಟಿ ಜನಗಳಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಈವನ್ ನಾವು ಅಂಬೇಡ್ಕರ್ ಅನುಯಾಯಿಗಳು ಅಂತ ಅಂದ್ಬಿಟ್ಟು ಏನು ಕರ್ಕೊಳ್ತಾರಲ್ಲ, ಅಂಥವ್ರಲ್ಲಿ ಇದನ್ನು ಜಾಸ್ತಿ ನೋಡ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಏನಾಗ್ಬಿಟ್ಟಿದೆ, ಆ ಮಿಥ್ಯ ದೃಷ್ಟಿಗೆ ಆ ದೃಷ್ಟಿಕೋನಗಳಲ್ಲಿ ಸಿಗಾಕೋಗ್ಬಿಟ್ಟಿದ್ದಾರೆ. ಅದರಿಂದ ಬಾಬಾ ಸಾಹೇಬರು ಏನಕ್ಕೆ ಧಮ್ಮ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನೇ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದರ ಒಳಕ್ಕೆ ಹೋಗಿ ಧಮ್ಮವನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ, ಅಥವಾ ಬಾಬಾ ಸಾಹೇಬ್ರನ್ನ ಕಂಪ್ಲೀಟಾಗಿ ಯಾಕೆ ಧಮ್ಮವನ್ನೇ ಕೊಟ್ಟರು, ಬೇರೆ ಯಾವುದನ್ನು ಯಾಕೆ ಕೊಡಲಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಮಾಡ್ತಕ್ಕಂಥದ್ದನ್ನು ಬಿಟ್ಟು, ನಾನೊಬ್ಬ ಅಂಬೇಡ್ಕರ್ನೇ, ನಾನು ಅಂದ್ಕೊಂಡಿರೋದೇ ಸರಿ, ಈ ಥರನೇ ಧಮ್ಮವನ್ನು ನಾವು ತಗೊಂಡೋಗ್ಬೇಕು, ಇದೇ ಸರಿಯಾದ ಮಾರ್ಗ. ಬಾಬಾ ಸಾಹೇಬ್ರು ಹೇಳಿದ್ದಾರೆ, ನಮ್ಮ ಬುದ್ಧಾಂಡಿಸ್ ಧಮ್ಮದಲ್ಲಿ ಹೇಳಿದ್ದಾರೆ, ಶೀಲಗಳ ಪಾಲನೆ ಬಗ್ಗೆ ಮೆನ್ಷನ್ ಮಾಡಿಲ್ಲ ಅವರು. ಶೀಲಗಳ ಪಾಲನೆ ಉಪಾಸಕರಿಗಲ್ಲ, ಅದರಲ್ಲಿ ಕೇವಲ ಭಿಕ್ಕುಗಳಿಗೆ. ಶೀಲಗಳನ್ನ ಪಾಲನೆ ಮಾಡಿದ್ರೆ ಯಾರಿಗೂ ಉಪಯೋಗ? ಮಾಡೋರ್ಗೆ ಉಪಯೋಗ. ನಾನು ಮಾಡಲಿಲ್ಲ ಅಂತಂದರೆ ಯಾರು ಹಾಳಾಗೋದು? ನಾವು ಹಾಳಾಗ್ತೀವಿ. ಬಾಬಾ ಸಾಹೇಬರು ಪುಸ್ತಕದಲ್ಲಿ ಬರ್ತಿಲ್ಲ ಅಂದ ಮಾತ್ರಕ್ಕೆ ನಾವು ಅವರು ಶೀಲವನ್ನು ಫಾಲೋ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಬಹಳ ದೊಡ್ಡ ಮೂರ್ಖತನ. ಯಾಕೆಂದರೆ ಬಾಬಾ ಸಾಹೇಬರು ಅತ್ಯಂತ ದೊಡ್ಡ ಶೀಲವಂತ ಅಲ್ವಾ? ಪ್ರತಿ ಹಂತದಲ್ಲೂ ಕೂಡ ಅವ್ರಿಗೆ ಎಷ್ಟು ಸಲ ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟರು, ಎಷ್ಟು ಸಲ ಅವ್ರ ಮೇಲೆ ಹಲ್ಲೆಗಳಾದವು, ಯಾವಾಗಲೂ ಕೂಡ ಅವರು ರಕ್ತ ಕ್ರಾಂತಿಗೆ ಕರೆ ಕೊಡಲಿಲ್ಲ ಅವರು, ಅಲ್ವಾ? ಯಾರ ಮೇಲೂ ಕೂಡ ದ್ವೇಷ ಆಗಲಿಲ್ಲ. ಅವ್ರ ಮೇಲೆ ಎಷ್ಟು ದ್ವೇಷ ಸಾಧಿಸಿದ್ರೋ ಅವ್ರಿಗೂ ಕೂಡ ಒಳ್ಳೇದು ಮಾಡ್ಬಿಟ್ಟೆ ಹೋಗಿದ್ದಾರೆ ಅವರು. ಅಂತಹ ಶೀಲವಂತನ ನಾವು ಅವರು ಮೆನ್ಷನ್ ಮಾಡಿಲ್ಲ, ಬರ್ದಿಲ್ಲ ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ತಕ್ಕಂಥದ್ದು ಭಾಳ ತಪ್ಪಾಗ್ತದೆ ನಾವು, ಅಲ್ವಾ? ಅದೇ ಥರ ನೆಕ್ಸ್ಟು ಇನ್ನು ಮುಂದೆ ಕಂಟಿನ್ಯೂ ಮಾಡಿ ಹೇಳ್ತಾರೆ. ಇದಕ್ಕೆ ಉಲ್ಟಾ ಯಾರು ವಿಧೇಯನಾಗಿರ್ತಾನೆ ಅಂತ ಅನ್ನೋದಕ್ಕೆ ನೆಕ್ಸ್ಟ್ ಅದನ್ನೇ ಉಲ್ಟಾ ಎಲ್ಲ 16 ಪಾಯಿಂಟ್ಸನ್ನ, ಅವನು ಯಾವುದೇ ದುರಾಲೋಚನೆಗಳನ್ನ ಹೊಂದಿಲ್ಲದೆ ಇರ್ತಕ್ಕಂತಹ ಮನುಷ್ಯ ತುಂಬ ವಿಧೇಯನಾಗಿರ್ತಾನೆ, ಕೆಟ್ಟ ಯೋಚನೆ ಮಾಡದೇ ಇರ್ತಕ್ಕಂತಹ ವ್ಯಕ್ತಿ. ಮತ್ತು ಅವನು ಯಾರ ಪಾಪಿಗಳ ಇಚ್ಛೆಯ ವಶಕ್ಕೆ ಸಿಲುಕದವನಾಗಿರ್ತಾನೆ. ಮತ್ತು ಅವನು ಸ್ವಪ್ರಶಂಸೆ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿತ್ವ ಅವನಲ್ಲಿರೋದಿಲ್ಲ. ಅವನಿಗೆಲ್ಲ ಗೊತ್ತಿರುತ್ತೆ, ಆದರೂ ಕೂಡ ಸ್ವಪ್ರಶಂಸೆ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಇರೋದಿಲ್ಲ. ಪರರನ್ನು ಕೀಳಾಗಿ ಕಾಣ್ತಕ್ಕಂತಹ ಮನೋಭಾವ ಇರೋದಿಲ್ಲ. ಅವನು ಕೋಪಕ್ಕೆ ಸೋಲೋದಿಲ್ಲ. ಕೋಪ ಬಂದಾಗ ಅವನ್ನ ಕಂಟ್ರೋಲ್ ಮಾಡ್ತಕ್ಕಂತಹ ಕೆಪಾಸಿಟಿ ಅವನಲ್ಲಿ ಜಾಸ್ತಿ ಇರ್ತದೆ. ಓಕೆ, ಹಾಗೆಯೇ ಕೋಪ ಬಂದಾಗ ಸುಮ್ಮನೆ ಬೈತಕ್ಕಂಥದ್ದು, ಕೋಪದಿಂದ ಯಾರ ಮೇಲಾದರೂ ಹಲ್ಲೆ ಮಾಡ್ತಕ್ಕಂತಹದ್ದು, ಈ ಥರದ ವ್ಯಕ್ತಿತ್ವ ಅವನಲ್ಲಿ ಇರೋದಿಲ್ಲ. ಮತ್ತು ಯಾರಾದ್ರೂ ಉಪದೇಶ ಮಾಡಿದಾಗ ಅವರನ್ನು ಪ್ರತಿಯಾಗಿ ಉಪದೇಶ ಮಾಡಬೇಕಾದ್ರೆ, ಅಂದರೆ ಸ್ವಲ್ಪ ಗದರಿಸಿ ಹೇಳಿದ್ರೆ, ಕಲಿತಾ ಇಲ್ಲ ಅಂತಂದ್ಬಿಟ್ಟು ಗದರಿಸಿ ಹೇಳಿದ್ರೆ ಅವರ ಮೇಲೆ ಪ್ರತಿಯಾಗಿ ಗದರಿಸ್ತಕ್ಕಂತಹ ಸ್ವಭಾವ ಅವನಲ್ಲಿ ಇರೋದಿಲ್ಲ. ಯಾಕೆ? ಅವರು ನನಗೆ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಡೀತಾನೆ. ಹಾಗೆ ಯಾರು ಉಪದೇಶ ಮಾಡೋರನ್ನ ಹೀಯಾಳಿಸೋದಿಲ್ಲ. ಹಾಗೆ ಉಪದೇಶ ಮಾಡೋರ ಜೊತೆ ಜಗಳ ಮಾಡೋದಿಲ್ಲ ಅಥವಾ ತಿರುಗಿ ಬೀಳೋದಿಲ್ಲ. ಉಪದೇಶ ಮಾಡೋರಿಗೆ ಅವರ ಮಾತಿನಿಂದ ನುಡಿಸ್ಕೊಳ್ತಕ್ಕಂತಹ ಪ್ರಯತ್ನ ಮಾಡೋದಿಲ್ಲ. ಅದೆಷ್ಟೇ ಕ್ಲಿಷ್ಟಕರವಾದ ಒಂದು ಚರ್ಚೆ ಇದ್ರೂ ಕೂಡ ಅದರಲ್ಲಿ ಭಾಗಿಯಾಗೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಉಪದೇಶ ಯಾರು ಮಾಡ್ತಾರೆ ಅವರ ಬಗ್ಗೆ ಚಾಡಿ ಹೇಳೋದಿಲ್ಲ. ಓಕೆ, ಹಿಂದೆ ಮುಂದೆ ಹೇಳ್ತಕ್ಕಂಥದ್ದನ್ನು ಮಾಡೋದಿಲ್ಲ. ಹಾಗೆ ಅವನು ಅಹಂಕಾರಿಯಾಗಿರೋದಿಲ್ಲ. ಯಾವುದೇ ಕಾರಣಕ್ಕೂ ಅವನು ಹೊಟ್ಟೆ ಕಿಚ್ಚನ್ನು ಪಡೋದಿಲ್ಲ. ಮತ್ತು ಮೋಸಗಾರ ಆಗೋದಿಲ್ಲ. ಹಾಗೆ ಹಠಮಾರಿತನ ಇರೋದಿಲ್ಲ ಅವನಲ್ಲಿ. ಮತ್ತು ಈ ಮಿಥ್ಯಾ ದೃಷ್ಟಿಗಳಿಗೆ ಅಂಟ್ಕೊಳ್ಳೋದಿಲ್ಲ. ತುಂಬ ಓಪನ್ ಮೈಂಡೆಡ್ ಇರ್ತಾನೆ. ಈ ಓಪನ್ ಮೈಂಡೆಡ್ನೆಸ್ನ ನಾವು ಬುದ್ಧರ ಕಾಲದಲ್ಲಿ ತುಂಬ ಇದಾಗಿ ಕಾಣ್ತೀವಿ. ಈಗ ಅವಿಧೇಯ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ನಾವು ಹೇಳಿದ್ನಲ್ಲ, ಈ ಅವಿಧೇಯತೆ ಬಗ್ಗೆ ಸುಮಾರು ಉದಾಹರಣೆಗಳು ಬರ್ತವೆ ಅಲ್ಲಿ ಬುದ್ಧರ ಕಾಲಘಟ್ಟದಲ್ಲಿ. ಹಾಗೆಯೇ ಈ ವಿಧೇಯತೆ, ಈ ಅವಿಧೇಯರಾಗಿದ್ದವರು ನೆಕ್ಸ್ಟ್ ಮೂಮೆಂಟಲ್ಲಿ ವಿಧೇಯರಾಗಿರ್ತಕ್ಕಂತಹ ಸುಮಾರು ಇನ್ಸಿಡೆಂಟ್ಸ್ನ ನಾವು ನೋಡ್ತೀವಿ. ನಾವು ಅಂಗುಲಿಮಾಲಂದು ಪದೇ ಪದೇ ನಾನು ಹೇಳ್ತಾ ಇರ್ತೀನಿ. ಅಂಗುಲಿಮಾಲ ಬಂತೆಜಿಯವರು ಎಂತಹ ಕ್ರೂರಿ, ಅಂತಹ ಕ್ರೂರಿನೂ ಕೂಡ ಭಗವಾನ್ ಬುದ್ಧರು ಬದಲಾವಣೆ ಮಾಡ್ತಾರೆ. ಹೇಗೆ ಬದಲಾವಣೆ ಮಾಡ್ತಾರೆ? ಅವರು ಪ್ರತಿದಾಳಿ ಮಾಡೋದಿಲ್ಲ, ಅವನ್ನ ಧಮ್ಮವನ್ನು ಹೇಳಿ ಅವನ್ನ ಬದಲಾವಣೆ ಮಾಡ್ತಾರೆ.
ಇದು ಯಾಕೆ ಅಂತಂದರೆ ಈ ಧಮ್ಮದ ಒಂದು ಇದಿದೆಯಲ್ಲ, ಪವರ್ ಏನಿದೆಯಲ್ಲ, ಇದು ನಮ್ಮ ಜಿ ಪಿ ಎಸ್ ಇದ್ದಂಗೆ. ಜಿ ಪಿ ಎಸ್ಸು ನಾವು ಇಲ್ಲಿಂದ ನಾವು ಜಿ ಪಿ ಎಸ್ ಹಾಕಿದ್ರೆ ಲೊಕೇಶನ್ ಇಂಥ ಕಡೆ ಹೋಗಬೇಕು ಅಂದರೆ ಇಲ್ಲಿಂದ ತೋರಿಸುತ್ತೆ. ಅದೇ ಬೆಂಗಳೂರಿಂದ ನಾನು ಇಲ್ಲಿಗೆ ಬರಬೇಕು ಅಂತ ಅಂದ್ಬಿಟ್ಟು ಲೊಕೇಶನ್ ಹಾಕಿದ್ರೆ ಅಲ್ಲಿಂದ ತೋರಿಸುತ್ತೆ. ನಾವು ಎಲ್ಲಿದ್ದೀವಿ ಆ ಸ್ಥಳದಿಂದ ನಮ್ಮನ್ನು ಕರೆಕ್ಟಾದ ಸ್ಥಳಕ್ಕೆ ಕೊಂಡೊಯ್ಯುತ್ತೆ ಧಮ್ಮ. ಹತ್ತಿರದಲ್ಲಿದ್ದರೆ ಬೇಗ ಹೋಗ್ತೀವಿ, ದೂರದಲ್ಲಿದ್ದರೆ ನಿಧಾನವಾಗಿ ಹೋಗ್ತೀವಿ. ಬಟ್ ಡೆಸ್ಟಿನೇಷನ್ನ ಎಲ್ಲಿಗೆ ತೋರಿಸ್ಬೇಕು ಅಲ್ಲಿಗೆ ತೋರಿಸುತ್ತೆ. ಹಾಗೆಯೇ ಒಬ್ಬ ಅತ್ಯಂತ ಕ್ರೂರಿಯಾಗಿದ್ದಂತಹ ಒಬ್ಬ ಅಂಗುಲಿಮಾಲನಿಗೂ ಕೂಡ ಧಮ್ಮದ ತಿರುಳು ಬೇಕಾಗಿತ್ತು ಅವನಿಗೆ. ಯಾಕೆಂದರೆ ಅವನು ಅಹಿಂಸಕ ಅಂತ ಅವನ ಹೆಸರು. ಆ್ಯಕ್ಚುಲಿ ಹಿಂಸೆಯನ್ನು ಮಾಡದೇ ಇರ್ತಕ್ಕಂಥವನು ಅಹಿಂಸಕ ಅಂತಂದರೆ. ಅವನು ತಕ್ಷಶಿಲಾದಲ್ಲಿ ಓದ್ತಾ ಇರಬೇಕಾದ್ರೆ ತುಂಬ ಇಂಟೆಲಿಜೆಂಟ್ ಅವನು. ಅವನಿಗೆ ಇಂಟೆಲಿಜೆನ್ಸಿಂದ ಅವನ ಸ್ನೇಹಿತರಿಗೆ ಅವನ ಮೇಲೆ ಹೊಟ್ಟೆ ಕಿಚ್ಚು ಜಾಸ್ತಿ ಇರುತ್ತೆ. ಅವರ ಗುರುಗಳ ಹತ್ರ ಹೋಗ್ಬಿಟ್ಟು ಚಾಡಿ ಹೇಳ್ತಾರೆ, ನಿಮ್ಮ ಆ ಶಿಷ್ಯ ನಿಮ್ಮ ಹೆಂಡತಿಯ ಜೊತೆಗೆ ಅಕ್ರಮ ಸಂಬಂಧ ಇದೆ ಅಂತ ಅಂದ್ಬಿಟ್ಟು ಇದನ್ನ ಚಾಡಿ ಹೇಳ್ತಾರೆ. ಆಗ ಇವನು ಗುರು ಯೋಚನೆ ಮಾಡೋದಿಲ್ಲ. ಇವನ್ನ ಅಹಿಂಸಕನ ಕರೆದು ನೀನು ನನಗೆ ಗುರುದಕ್ಷಿಣೆ ಕೊಡಬೇಕು ಅಂದ್ಬಿಟ್ಟು ಕೇಳ್ತಾರೆ. ಗುರುದಕ್ಷಿಣೆ ಏನು ಕೊಡೋದು, ಎಷ್ಟು ಅವನು ತುಂಬ ಶ್ರೀಮಂತ, ಆಗರ್ಭ ಶ್ರೀಮಂತನ ಮಗ, ಯಾರು ಅಹಿಂಸಕ. ಏನು ಕೊಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆದರೆ ಇವನು ವಸ್ತುಗಳನ್ನು ಕೇಳಿದ್ರೆ ಕೊಟ್ಬಿಡ್ತಾನೆ. ಆಗ ಅವನು ಗುರು ಕೇಳ್ತಾನೆ, ನೀನು 1,000 ಜನ ಬೆರಳುಗಳನ್ನ ನನಗೆ ದಾನವಾಗಿ ಕೊಡೋದು, ಗುರುದಕ್ಷಿಣೆಯಾಗಿ ಕೊಡಬೇಕು ಅಂತ ಹೇಳ್ತಾನೆ. ಒಪ್ಕೊಬಿಟ್ಟಿರ್ತಾನೆ, ಕೊಡಲೇಬೇಕು ಅಂದ್ಬಿಟ್ಟು ನನ್ನ ಹೆಸರು ಅಹಿಂಸಕ, ನಾನು ಹೆಂಗೆ ಕೊಲ್ಲಿ ಜನಗಳನ್ನ, ನನ್ನ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದನ್ನು ಕೂಡ ಇಲ್ಲ ಅಂತಂದರೆ ಬೇಜಾರು ಮಾಡ್ಕೋತಾರೆ ಅವರು. ಆಗ ಅವನು ಈಗ ಎಲ್ಲ ಬೆರಳುಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೆಂಗೆ ಈ ಥರ ಫಸ್ಟ್ ಊರಿನಲ್ಲಿ ಯಾರು ಕೇಳಿದ್ರೆ ಯಾರು ಕೊಡ್ತಾರೆ ಬೆರಳುಗಳನ್ನ? ಯಾರೂ ಕೊಡೋದಿಲ್ಲ. ಮತ್ತು ಕಾಡಿಗೆ ಹೋಗ್ತಾನೆ, ದರೋಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಫಸ್ಟ್ ಬೆರಳುಗಳನ್ನ ಕಟ್ ಮಾಡಿ ಒಂದು ಕಡೆ ಇಡ್ತಾ ಇರ್ತಾನೆ. ಆದರೆ ಹದ್ದುಗಳು ಬಂದು ಅವುಗಳನ್ನ ಹೊರ್ಕೊಂಡು ಹೋಗ್ತಾ ಇರ್ತದೆ. ಆವಾಗ ಅವನು ಯೋಚನೆ ಮಾಡ್ತಾರೆ, ಹೀಗಿಟ್ಟರೆ ನನಗೆ ಕಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸತ್ತ ನಂತರ ಆ ಬೆರಳುಗಳನ್ನ ಹಾರ ಮಾಡಿಕೊಂಡು ಅವನ ಕುತ್ತಿಗೆಗೆ ಹಾಕ್ಕೊಳ್ತಾ ಹೋಗ್ತಾನೆ. ಓಕೆ, ಅದು ಆ್ಯಕ್ಚುಲಿ ಹಿನ್ನೆಲೆ ಇದು ಅಂಗುಲಿಮಾಲಂದು. ತುಂಬ ಬ್ರಿಲಿಯಂಟ್ ಸ್ಟೂಡೆಂಟು ಅವನು. ತುಂಬ ಒಳ್ಳೆ ಕಮ್ಮಗಳನ್ನ ಮಾಡಿರ್ತಾನೆ ಹಿಂದಿನ ಇದರಲ್ಲೆಲ್ಲ. ಆದರೆ ಅವನಿಗೆ ಧಮ್ಮ ಸಿಕ್ಕಿರೋದಿಲ್ಲ. ಭಗವಾನ್ ಬುದ್ಧರಿಗೆ ಅದು ಗೊತ್ತಾಗ್ತದೆ. ಭಗವಾನ್ ಬುದ್ಧರು ಅವನಿಗೆ ಪರಿವರ್ತನೆ ಮಾಡಲಿಕ್ಕೆ ಹೋಗ್ತಾರೆ. ಅದರಲ್ಲಿ ಸಕ್ಸಸ್ ಆಗ್ತಾರೆ. ಅವನ್ನ ಕರ್ಕೊಬಂದು ಬಿಕ್ಕು ಮಾಡ್ತಾರೆ. ಬಿಕ್ಕು ಆಗಿ ಅವನು ಅರ್ಹಂತ ಕೂಡ ಆಗ್ತಾನೆ. ಪಸೆ ನದಿ ಇರ್ತಾನಲ್ಲ, ಪಸೆ ನದಿ ರಾಜ, ಅವನು ಒಂದು ಸೈನ್ಯವನ್ನು ತೆಗೆದುಕೊಂಡು ಅಂಗುಲಿಮಾಲನ್ನ ಹಿಡಿಬೇಕು ಅಂತ ಅಂದ್ಬಿಟ್ಟು ಹೊರಟು ಬರ್ತಾನೆ. ಹೋಗೋದಕ್ಕೂ ಮುಂಚೆ ಭಗವಾನ್ ಬುದ್ಧರ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾನೆ. ಭಗವಾನ್ ಬುದ್ಧರು ಅವನ ಸೈನ್ಯವನ್ನು ನೋಡ್ಬಿಟ್ಟು, ಏನು ರಾಜ, ಯಾರಾದ್ರು ಅಟ್ಯಾಕ್ ಮಾಡಿದಾರ? ಇಷ್ಟೊಂದು ಸೈನ್ಯದ ಜೊತೆ ಹೋಗ್ತಾ ಇದೆಯಲ್ಲ ನೀನು, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಪಸೆ ನದಿ ಹೇಳ್ತಾನೆ, ಇಲ್ಲ, ಯಾರು ನನ್ನ ಮೇಲೆ ಅಟ್ಯಾಕು ಮಾಡಿಲ್ಲ, ಏನೂ ಆಗಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಒಬ್ಬ ದೊಡ್ಡ ಡಕಾಯತ ಕ್ರೂರಿ ಸಿಗಾಕೋಗ್ಬಿಟ್ಟಿದ್ದಾನೆ, ಅಂಗುಲಿಮಾಲ ಅಂತ. ಅವನನ್ನು ಈ ಸಲ ನಾನು ಏನಾದರೂ ಮಾಡಿ ಹಿಡಿತೀನಿ. ಅಂದರೆ ಸಾಯಿಸಾದರೂ ಸರಿ ಅಥವಾ ಜೀವಂತವಾಗೋದ್ರೂ ಸರಿ, ನಾನು ಹಿಡಿತೀನಿ. ಹಾಗಾಗಿ ನಾನು ಸೈನ್ಯ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಬುದ್ಧರು ಹೇಳ್ತಾರೆ, ಅಂತಹ ಒಬ್ಬ ಕ್ರೂರಿ ಒಂದು ವೇಳೆ ಏನಾದ್ರೂ ಮನಸ್ಸನ್ನು ಬದಲಾಯಿಸ್ಕೊಂಡು ಒಳ್ಳೆ ವ್ಯಕ್ತಿಯಾಗಿದ್ದರೆ ನೀನೇನು ಮಾಡ್ತೀಯಾ ಅಂತಂದ್ಬಿಟ್ಟು ಕೇಳ್ತಾರೆ. ಆಗ ಅಂತಹ ಕ್ರೂರಿ ಹೆಂಗೆ ಬದಲಾಗ್ತಾನೆ ಭಗವಾನ್ರೆ, ಸಾಧ್ಯ ಇಲ್ಲ ಅಂತ. ಇಲ್ಲ, ಒಂದು ವೇಳೆ ಆಗಿದ್ದರೆ ಏನು ಮಾಡ್ತೀಯಪ್ಪ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆವಾಗ ಅವನ್ನ ತುಂಬ ಗೌರವವಾಗಿ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತೀನಿ. ಒಂದು ವೇಳೆ ಆ ಕ್ರೂರಿ ಎಲ್ಲವನ್ನು ತ್ಯಾಗ ಮಾಡಿ ಬಿಕ್ಕು ಆಗಿ ಬಂತೇಜಿಯಾಗಿ ತುಂಬ ಒಳ್ಳೆಯ ಬಿಕ್ಕು ಆಗಿದ್ದರೆ ಆವಾಗ ಏನು ಮಾಡ್ತೀಯ ಅಂತ. ಆಗ ನನ್ನ ಕಿರೀಟ ಪಗಡ ಎಲ್ಲನೂ ತೆಗೆದು ನಾನು ಅವನಿಗೆ ನಮಸ್ಕಾರ ಮಾಡ್ತೀನಿ ಬಂತೇಜಿ ಅಂತ ಹೇಳ್ತೀನಿ. ಆಗ ಅಲ್ಲಿ 100 ಬಿಕ್ಕುಗಳಿರ್ತಾರೆ. ಅವರು ಭಗವಾನ್ ಬುದ್ಧರು ಹೇಳ್ತಾರೆ, ಅಂಗುಲಿಮಾಲ ಎದ್ದೇಳು ಅಂತಂತ ಅಂದ್ಬಿಟ್ಟು. ಆಗ ನಿಂತ್ಕೊತಾನೆ. ಅರ್ಧ ಸೈನ್ಯ ಓಡೋಗ್ಬಿಡ್ತದೆ. ಆಗ ನೋಡಪ್ಪ, ಇಲ್ಲಿ ಓಡ್ತಕ್ಕಂಥ ಅಗತ್ಯ ಇಲ್ಲ. ಇವನಿಗೂ ರಾಜನಿಗೂ ಪಸೇನದಿಗೂ ಕೂಡ ತುಂಬ ಭಯ ಆಗ್ಬಿಡ್ತದೆ ನನಗೆ. ಅವನು ವಿತಿನ್ ಫ್ಯೂ ಮಿನಿಟ್ಸ್ ಸ್ವೆಟಿಂಗ್ ಸ್ಟಾರ್ಟ್ ಆಗ್ಬಿಡ್ತದೆ. ಆಗ ಭಗವಾನ್ ಬುದ್ಧ ಹೇಳ್ತಾರೆ, ನೀ ಹೆದರ್ಕೊಳ್ತಕ್ಕಂಥದ್ದು ಏನಿಲ್ಲ.
ಅವನು ತುಂಬ ಒಳ್ಳೆಯ ಭಿಕ್ಕು ಆಗಿದ್ದಾರೆ. ಆಗ ಕುರುವಿಯಾಗಿದ್ದು ಈಗ ಭಿಕ್ಕು ಧ್ಯಾನವನ್ನು ಮಾಡಿ ತುಂಬ ಒಳ್ಳೆಯ ಭಿಕ್ಕು ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಆ ಹಿನ್ನೆಲೆಯನ್ನು ಕೂಡ ಹೇಳ್ತಾರೆ. ಇದು ಯಾಕೆ ಹೇಳಿದೆ ಅಂದರೆ, ಎಂಥವರು ಕೂಡ ಧಮ್ಮದಲ್ಲಿ ಬೆಳಿಲಿಕ್ಕೆ ಮನಸ್ಸು ಮಾಡ್ತು ಅಂದರೆ ಖಂಡಿತವಾಗಲೂ ಆ ಧಮ್ಮ ಆ ಡೆಸ್ಟಿನೇಷನ್ಗೆ, ಒಳ್ಳೆ ಡೆಸ್ಟಿನೇಷನ್, ನಿಬ್ಬಾಣದ ಡೆಸ್ಟಿನೇಷನ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಎಲ್ಲಿರ್ತೀವಿ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ನಾವು ಸ್ಟಾರ್ಟ್ ಮಾಡಲಿಕ್ಕೆ ಇಲ್ಲ ನನ್ನ ಕೈಲಾಗಲ್ಲ, ಅಥವಾ ಸಾವಿರಾರು ಕಾರಣಗಳ ಕೊಟ್ಕೊಂಡು ನಾನು ನಮ್ಮ ಕೈಲಾಗ್ತದೆ, ನಮ್ಗೆ ಧಮ್ಮ ಗೊತ್ತಿಲ್ಲ, ಅಥವಾ ಅಂಬೇಡ್ಕರ್ ಹೇಳಿರೋದ್ರ ಬಗ್ಗೆ ಅನುಮಾನ ಇಟ್ಕೊಂಡು ಇನ್ನೂ ಅದರಲ್ಲೇ ಗೊಂದಲಗಳಲ್ಲಿ ನಾವು ಇರ್ತಾ ಹೋಯ್ತು ಅಂತಂದರೆ ನಾವು ಪ್ರೋಗ್ರೆಸ್ ಆಗೋದಕ್ಕೆ ಆಗೋದಿಲ್ಲ. ನಾವೆಲ್ಲಿದ್ದೀವಿ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ನಾವು ಖಂಡಿತವಾಗ್ಲೂ ಡೆಸ್ಟಿನೇಷನ್ನ ರೀಚ್ ಆಗ್ತೀವಿ. ಓಕೆ, ಅದೇ ಥರ ಈ ಒಳ್ಳೆಯ ವಿಧೇಯರ ಬಗ್ಗೆ ಹೇಳಿದ್ರಲ್ವ, ಅದನ್ನು ನಾವು ಯಾವ ಥರ ಇದು ಮಾಡಬೇಕು ಅದನ್ನು ಕೂಡ ಹೇಳ್ತಾರೆ ಅವರು. ಈ ಇಷ್ಟು 16 ಪಾಯಿಂಟ್ಸನ್ನು ಯಾವ ಥರ ನಾವು ನಮ್ಮ ಪ್ರಗತಿಯನ್ನು ಅದು ಕಾಣಲಿಕ್ಕೆ ನಾವು ಯಾವ ಥರ ನಾವು ಅದನ್ನು ಧಮ್ಮದಲ್ಲಿ ಪ್ರೋಗ್ರೆಸ್ ಆಗಲಿಕ್ಕೆ ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದರೆ ಮೊಗ್ಗಲನ ಬಂತೇಜಿಯವರು ಹೇಳ್ತಾರೆ. ಏನು ಮಾಡಬೇಕು, ತಮ್ಮನ್ನು ತಾವು ರಿವ್ಯೂ ಮಾಡ್ಕೋಬೇಕು. ರಿವ್ಯೂ ಅಂತಂದರೆ ಪರಾಮರ್ಶೆ ಮಾಡ್ಕೋಬೇಕು. ಯಾವ ಥರ ಪರಾಮರ್ಶೆ ಮಾಡ್ಕೋಬೇಕು? ಫಸ್ಟ್ ಆಫ್ ಆಲ್, ನನಗೆ ನನ್ನ ಮೇಲೆ ಯಾರಾದರೂ ದುರಾಲೋಚನೆಗಳನ್ನ ಮಾಡಿದ್ದು ಗೊತ್ತಾದರೆ ನನಗೆ ಇಷ್ಟ ಆಗ್ತದಾ? ಇಷ್ಟ ಆಗೋದಿಲ್ಲ. ಹಾಗೆಯೇ ನಾನು ಕೂಡ ಬೇರೆಯವ್ರ ಬಗ್ಗೆ ದುರಾಲೋಚನೆ ಮಾಡಿದರೆ ಅದು ಅವ್ರಿಗೂ ಇಷ್ಟ ಆಗೋದಿಲ್ಲ. ಅದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ಹಾಗಾಗಿ ನಾನು ಆ ದುರಾಲೋಚನೆಗಳಿಂದ ದೂರ ಆಗ್ತೀನಿ ಅಂತಕ್ಕಂಥದ್ದನ್ನು ನಾವು ಸ್ಟಾರ್ಟ್ ಮಾಡಬೇಕು, ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಯಾರಾದರೂ ಒಬ್ಬರು ಮಾತಾಡ್ಬೇಕಾದ್ರೆ ಅವನ ಬಗ್ಗೆನೇ ಜಾಸ್ತಿ ಸ್ವಪ್ರಶಂಸೆ ಮಾಡ್ಕೊಳ್ತಾ ಇದ್ದರೆ ನಮ್ಗೆ ಇಷ್ಟ ಆಗ್ತದಾ? ಏನಪ್ಪ ಅವನು ಅವನ ಬಗ್ಗೆ ಮಾತ್ರ ಹೇಳ್ಕೊಳ್ತಾನೆ ಅಂತ ಅಂದ್ಬಿಟ್ಟು ದೂರ ಆಗ್ತೀವಲ್ವ. ಅದೇ ಥರ ನಾನು ಕೂಡ ನನ್ನ ಬಗ್ಗೆನೇ ಪ್ರಶಂಸೆ ಮಾಡ್ಕೊಳ್ತಾ ಇತ್ತು ಅಂತಂದರೆ ಅದು ಬೇರೆಯವರಿಗೆ ಇಷ್ಟ ಆಗೋದಿಲ್ಲ. ನಾನು ಹಾಗಾಗಿ ಅದನ್ನು ಬಿಡ್ತೀನಿ. ಅದೇ ಥರ ನನಗೆ ಯಾರಾದರೂ ಕೋಪ ಮಾಡಿಕೊಂಡು ನನಗೆ ಬೈದರೆ ಇಷ್ಟ ಆಗುತ್ತಾ? ನನಗೆ ಹೊಡೆದ್ರೆ ಇಷ್ಟ ಆಗುತ್ತಾ? ನನಗೆ ಜಗಳ ಮಾಡಿದ್ರೆ ಇಷ್ಟ ಆಗುತ್ತಾ? ಇಷ್ಟ ಆಗಲ್ಲ. ಅದೇ ಥರ ನಾನು ಕೂಡ ಕೋಪ ಮಾಡಿಕೊಂಡು ಬೇರೆಯವ್ರಿಗೆ ಬೈದರೆ ಅದು ಅವ್ರಿಗೂ ಇಷ್ಟ ಆಗಲ್ಲ, ಹೊಡೆದ್ರೆ ಅವ್ರಿಗೂ ಇಷ್ಟ ಆಗಲ್ಲ. ಅದನ್ನು ಕೂಡ ನಾನು ಬಿಡ್ತೇನೆ. ಬೇರೆಯವರು ಉಪದೇಶ ಮಾಡಿದಾಗ ಅವ್ರಿಗೆ ನಾನು ಗದರಿಸಿದ್ರೆ ಅದು ಇಷ್ಟ. ಅಂದರೆ ನನಗೆ ಯಾರಾದರೂ ಗದರಿಸಿದ್ರೆ, ನಾನು ಉಪದೇಶ ಮಾಡ್ತಾ ಇದ್ದೀನಿ, ನನಗೆ ಯಾರಾದರೂ ಗದರಿಸಿದ್ರೆ ನನಗೆ ಇಷ್ಟ ಆಗುತ್ತಾ? ಇಲ್ಲ. ಅದೇ ಥರ ನಾನು ಬೇರೆಯವರಿಗೆ ಗದರಿಸಿದ್ರೆ ಅದು ಕೂಡ ಅವರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಅದನ್ನು ಬಿಡ್ತೇನೆ. ಬೇರೆಯವ್ರಿಗೆ ಕೀಳಾಗಿ ಕಾಣೋದು ಅಂದರೆ ನನ್ನನ್ನು ಯಾರಾದರೂ ಕೀಳಾಗಿ ಕಂಡ್ರೆ ನನಗೆ ಇಷ್ಟ ಆಗುತ್ತಾ? ಅದೇ ಥರ ನಾನು ಬೇರೆಯವ್ರನ್ನ ಕೀಳಾಗಿ ಕಂಡ್ರೆ ಅದು ಅವರಿಗೆ ಇಷ್ಟ ಆಗೋದಿಲ್ಲ. ಅದೇ ಥರ ನಾನು ಬೇರೆಯವರು ನನ್ನ ಜೊತೆ ಜಗಳ ಆಡಿದ್ರೆ ನನಗೆ ಇಷ್ಟ ಆಗಲ್ಲ. ಅದೇ ಥರ ನಾನು ಬೇರೆಯವ್ರ ಜೊತೆ ಜಗಳ ಆಡಿದ್ರೂ ಕೂಡ ಅದು ಅವ್ರಿಗೂ ಇಷ್ಟ ಆಗೋದಿಲ್ಲ. ಇದೆಲ್ಲ ಪ್ರಾಕ್ಟಿಕಲ್ ಥಿಂಗ್ಸ್. ಯಾವುದನ್ನು ಸುಮ್ಮನೆ ಹೇಳಲ್ಲ ಅವರು, ಅಲ್ವಾ? ಧಮ್ಮದಲ್ಲಿರ್ತಕ್ಕಂಥದ್ದು ಅಷ್ಟನ್ನು ಕೂಡ ಸತ್ಯಕ್ಕೆ ಅನುಸಾರವಾಗಿರ್ತಕ್ಕಂಥದ್ದು, ಅದಕ್ಕೇನೆ ಧಮ್ಮ ಅಂತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಮತ್ತು ಬೇರೆಯವರು ನನಗೆ ಹೀಯಾಳಿಸಿದ್ರೆ ನನಗೆ ಇಷ್ಟ ಆಗಲ್ಲ. ಅದೇ ಥರ ನಾನು ಬೇರೆಯವ್ರಿಗೆ ಹೇಳಿಸಿದ್ರೆ ಅವ್ರಿಗೂ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಅದನ್ನು ತ್ಯಾಗ ಮಾಡ್ತೇನೆ. ಬೇರೆಯವರು ಅಹಂಕಾರಿಗಳಾಗಿದ್ದರೆ ನನಗಿಷ್ಟ ಆಗಲ್ಲ. ಅದೇ ಥರ ನಾನು ಅಹಂಕಾರಿಯಾಗಿದ್ದರೆ, ದುರಹಂಕಾರಿಯಾಗಿದ್ದರೆ ಅದು ಅವ್ರಿಗೂ ಇಷ್ಟ ಆಗೋದಿಲ್ಲ, ಬೇರೆಯವ್ರಿಗೂ ಇಷ್ಟ ಆಗೋದಿಲ್ಲ. ಅದನ್ನು ಬಿಡ್ತೇನೆ. ಬೇರೆಯವರು ನನ್ನ ಏಳಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಅಂದರೆ ನನಗಿಷ್ಟ ಆಗಲ್ಲ ಅಲ್ವಾ? ಅದೇ ಥರನೇ ನಾನು ಕೂಡ ಬೇರೆಯವರ ಏಳಿಗೆ ನೋಡಿ ಹೊಟ್ಟೆ ಕಿಚ್ಚುಪಟ್ರೆ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಮುದಿತನವನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಬೇರೆಯವರು ಏಳಿಗೆ ಆಗ್ತಾಯಿದೆ ಅಂದರೆ ನಾವು ಅದರಲ್ಲಿ ಸಂತೋಷ ಪಡ್ತಕ್ಕಂತಹ ಗುಣವನ್ನು ನಾವು ಜಾಸ್ತಿ ಮಾಡ್ತಾ ಹೋಗಬೇಕು. ಓಕೆ, ಅದೇ ಥರ ಬೇರೆಯವರು ಮೋಸಗಾರ ಆಗಿದರೆ ನನಗಿಷ್ಟ ಆಗಲ್ಲ, ಹಾಗೆ ನಾನು ಮೋಸಗಾರ ಆದರೆ ಬೇರೆಯವ್ರಿಗೆ ಇಷ್ಟ ಆಗಲ್ಲ. ಅದನ್ನು ಕೂಡ ತ್ಯಾಗ ಮಾಡ್ತೇನೆ. ಮತ್ತು ಹಠಮಾರಿತನ ಅಂತಕ್ಕಂಥದ್ದನ್ನು ಕೂಡ ಬಿಡ್ತೇನೆ. ಮತ್ತು ಮಿಥ್ಯಾ ದೃಷ್ಟಿಗಳಿಗೆ ಅಂಟ್ಕೊಂಡಿದ್ರೆ, ಯಾರಾದರೂ ನಾನು ಒಳ್ಳೆಯದನ್ನು ಹೇಳ್ತಾ ಇರ್ತೀವಿ, ಕೆಲವೊಂದು ದೃಷ್ಟಿಕೋನಗಳಿಗೆ ಅಂಟ್ಕೊಬಿಟ್ಟು ಅದಕ್ಕೆ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಅದು ನಮ್ಗೆ ಇಷ್ಟ ಆಗುತ್ತಾ? ಇಲ್ಲ. ಅದೇ ಥರನೇ ಬೇರೆಯವರು ಒಳ್ಳೇದು ಹೇಳಬೇಕಾದ್ರೆ ನಾನು ಕೆಲವೊಂದು ದೃಷ್ಟಿಕೋನಗಳಿಗೆ ಅಂಟ್ಕೊಂಡಿದ್ರೆ ಅದು ಅವ್ರಿಗೂ ಕೂಡ ಇಷ್ಟ ಆಗೋದಿಲ್ಲ. ಸೊ ನಮಗೆ ಯಾವಾಗಲೂ ಕೂಡ ಓಪನ್ ಮೈಂಡೆಡ್ ಇರಬೇಕು ಎಲ್ಲದಕ್ಕೂ ಕೂಡ. ಯಾವುದೇ ಆಗಿರಲಿ, ಕೇವಲ ಧಮ್ಮ ಅಂತಲೇ ಇಲ್ಲ, ಬೇರೆ ವಿಚಾರಗಳನ್ನ ನಾವು ತಿಳ್ಕೊಬೇಕಾದ್ರೂ ಕೂಡ ಓಪನ್ ಮೈಂಡೆಡಿಂದ ನಾವು ಸ್ವೀಕಾರ ಮಾಡಬೇಕು. ಅದು ತಪ್ಪು ಸರಿ ಆಮೇಲೆ ನೆಕ್ಸ್ಟು ಅಳದು ತೂಗಿ ಆಮೇಲೆ ನೀವು ನಿರ್ಧಾರ ಮಾಡಬೇಕು. ಸತ್ಯಕ್ಕೆ ಅನುಸಾರವಾಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡ್ತಕ್ಕಂತಹ ಕೆಪಾಸಿಟಿಯನ್ನು ನಾವು ಬೆಳೆಸ್ತಾ ಹೋಗಬೇಕು. ಈ ಥರ ನಾವು ನಮ್ಮನ್ನು ನಾವು ರಿವ್ಯೂ ಮಾಡ್ತಾ ಹೋದರೆ ಆಗ ನಾವು ಧಮ್ಮದಲ್ಲಿ
ಪ್ರೋಗ್ರೆಸ್ ಆಗ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ಥರ ಮುಂದಕ್ಕೂ ಹೇಳ್ತಾರೆ, ಇದು ಇಷ್ಟಕ್ಕೆ ನಿಲ್ಲಿಸಲ್ಲ. ಮತ್ತೆ ನಾವು ಈ ಎಲ್ಲ ಗುಣಗಳ ಬಗ್ಗೆ ಮತ್ತೆ ನಾವು ಕಾಂಟಂಪ್ಲೇಟ್ ಮಾಡಬೇಕು. ನಾನು ಪಾಪದಲ್ಲಿ ಹೆಚ್ಚು ಅಂದರೆ ದುರಾಲೋಚನೆ ನನ್ನಲ್ಲಿ ಇದೆಯಾ ಅಂತಕ್ಕಂಥದ್ದನ್ನು ನಾವು ಮೆಡಿಟೇಷನ್ ಮಾಡಬೇಕಾದ್ರೆ ಅಥವಾ ಸುಮ್ಮನೆ ಕೂತಿದ್ದಾಗ ನನ್ನಲ್ಲಿ ಯಾವ ಥರದ ಯೋಚನೆಗಳು ಬರ್ತಾ ಇದ್ದಾವೆ, ದುರಾಲೋಚನೆ ಇದೆಯಾ ಅಥವಾ ಕುಶಲ ಯೋಚನೆಗಳಿದ್ದಾವೆ ಕಂಪೇರ್ ಮಾಡ್ಕೋಬೇಕು. ದುರಾಲೋಚನೆಗಳಿದ್ದರೆ ಅದನ್ನು ನಾನು ದೂರ ಮಾಡ್ತೀನಿ, ಕುಶಲ ಯೋಚನೆಗಳಿದ್ದರೆ ಅದನ್ನು ನಾನು ಮತ್ತೆ ಬೆಳೆಸ್ತಾ ಹೋಗ್ತೀನಿ, ಅದನ್ನು ಮತ್ತೆ ಅದರಲ್ಲಿ ಆನಂದ ಪಡಬೇಕು ನೀವು. ಓಕೆ, ಅದೇ ಥರ ಆತ್ಮಪ್ರಶಂಸೆಯ ಇದು ನನ್ನಲ್ಲಿ ಇದೆಯಾ, ಗುಣ ಇದೆಯಾ, ಅದನ್ನು ನಿಮಗೆ ನೀವೇ ನೋಡ್ಕೋಬೇಕು. ಅದಿತ್ತು ಅಂದರೆ ಅದನ್ನು ನಾನು ದೂರ ಮಾಡ್ತೀನಿ. ಅದ್ರ ಬಗ್ಗೆ ಅದಿಲ್ಲ ನನ್ನಲ್ಲಿ ಅಂತಂದರೆ ನಾನು ಆ ಕುಶಲ ಅಂದರೆ ಎಲ್ಲವನ್ನೂ ಕೂಡ ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂತಹ ಗುಣ ನನ್ನಲ್ಲಿದೆ ಅಂದರೆ ಆ ಮನಸ್ಸನ್ನು ನಾನು ಹೆಚ್ಚು ಮಾಡ್ತಾ ಹೋಗ್ತೇನೆ. ಅದರಲ್ಲಿ ಆನಂದ ಮತ್ತು ಮುದಿತದಿಂದ ನಾನು ಕಾಣ್ತಾ ಹೋಗ್ತೀನಿ ಅಂತಕ್ಕಂಥದ್ರ ಬಗ್ಗೆ. ಅದೇ ಥರ ಈ 16ಕ್ಕೂ ಕೂಡ ಹೇಳ್ತಾ ಹೋಗ್ತಾರೆ. ಈ ಥರ 4 ಇದರಲ್ಲಿ ಹೇಳ್ತಾರೆ ಅವರು. ಏನು ಅದೇ ಕೋಪಕ್ಕೆ ಸಂಬಂಧಪಟ್ಟಂಗೆ ಅದು ಇದೆಯಾ ನನ್ನಲ್ಲಿ ಇದ್ದರೆ ನಾನು ಅದನ್ನು ಕಡಿಮೆ ಮಾಡ್ತೀನಿ. ಕೋಪ ಇಲ್ಲ ಅಂತಂದರೆ ನಾನು ಅದನ್ನು ಶಾಂತವಾಗೇ ಇರಲಿಕ್ಕೆ ಅದನ್ನು ಬೆಳೆಸ್ತಾ ಹೋಗ್ತೀನಿ, ಮನಸ್ಸಿನಲ್ಲಿ ಬೆಳೆಸ್ತಾ ಹೋಗ್ತೀನಿ. ಮತ್ತು ಬೈತಕ್ಕಂಥದ್ದು ಇದೆಯಾ, ಅದೇ ಅಹಂಕಾರಿಯಾಗಿದ್ದೀನ, ಹೊಟ್ಟೆ ಕಿಚ್ಚಿದೆಯಾ, ಮೋಸಗಾರನ, ಹಠಮಾರಿತನ ಇದೆಯಾ, ಅಂಟುವಿಕೆ ಇದೆಯಾ, ಇವೆಲ್ಲವನ್ನು ಕೂಡ ನಮಗೆ ನಾವು ನೋಡ್ಕೋಬೇಕು. ಅದಿದ್ದರೆ ನಾವು ಬಿಡಬೇಕು. ಅದಿಲ್ಲ ಅಂತಂದರೆ ನಾವು ಹೆಚ್ಚು ಮನಸ್ಸನ್ನು ಮತ್ತು ಅದೇ ಇದರಲ್ಲಿ ಬೆಳೆಸ್ತಕ್ಕಂಥದ್ದು ಆನಂದದಿಂದ, ಪ್ರೀತಿಯಿಂದ ಮತ್ತು ಮುದಿತದಿಂದ ಬೆಳೆಸ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಇದಕ್ಕೊಂದು ಉಪಮೆಯನ್ನು ಕೂಡ ಕೊಡ್ತಾರೆ. ಯಾರು? ಮೊಗಲನ ಬಂತೇಜಿಯವರು. ಏನು ಉಪಮೆ? ಈ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಯಂಗ್ಸ್ಟರ್ಸ್ ಅಂತಾರಲ್ಲ, ಎಲ್ಲ ಏಜ್ಗೂ ಇದಾಗ್ತದೆ. ಇದರಲ್ಲಿ ಯಂಗ್ಸ್ಟರ್ಸ್ ತಾರಣ್ಯದಲ್ಲಿ ಅಂತ ಕೊಟ್ಟಿದ್ದಾರೆ. ಆ ಹದಿಹರೆಯ ವಯಸ್ಸಿನಲ್ಲಿ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ನಮ್ಮ ಮುಖವನ್ನು ನಾವು ನೋಡಬೇಕಾದ್ರೆ ಯಾವುದಾದ್ರು ಒಂದು ಕಪ್ಪು ಸಣ್ಣ ಒಂದು ಚುಕ್ಕೆಗಳಿತ್ತು ಅಂತಂದರೆ ನಮ್ಮ ಮುಖದಲ್ಲಿ ನಮಗಿಷ್ಟ ಆಗ್ತದಾ? ಅದನ್ನು ಏನು ಮಾಡ್ತೀವಿ? ತೊಳ್ಕೊಳ್ತೀವಿ ಅಥವಾ ಕ್ಲೀನ್ ಮಾಡ್ತೀವಿ. ಅದೇ ಥರ ನಮ್ಮನ್ನು ನಾವು ರಿವ್ಯೂ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆಗಳು ನಮ್ಮಲ್ಲಿ ಇದೆ ಅಂತ ಅನ್ಸಿದ್ರೆ ನಾವು ಅದನ್ನು ದೂರ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಒಂದು ಉಪಮ ಮೂಲಕ ಅವರು ಮೊಗಲನ ಬಂತೇಜಿಯವರು ಹೇಳ್ತಾರೆ. ಇದನ್ನು ಹೇಳಿದಾಗ ಅಲ್ಲಿದ್ದಂತಹ ಎಲ್ಲ ಬಂತೇಜಿಗಳು ಕೂಡ ಅವರಿಗೆ ನಮಸ್ಕಾರ ಮಾಡಿ ಸಾಧು ಅಂತ ಹೇಳ್ತಾರೆ. ಇದು ಅನುಮಾನ ಸುತ್ತ ಅಂತ, ಮಜ್ಜಿಮ ನಿಕಾಯ ವಾಲ್ಯೂಮ್ ನಂಬರ್ 1 ಸುತ್ತ 15. ಇದು ಓದ್ತಾ ಇದ್ದೆ, ತುಂಬ ಇಷ್ಟ ಆಯಿತು, ಅದಕ್ಕೆ ಇದನ್ನು ಹೇಳೋ ಅನ್ನಿಸ್ತು. ಇಲ್ಲಾಂದರೆ ವಾಸೆಟ್ಟ ಸುತ್ತನ್ನು ಹೇಳೋವಂತ ಇದ್ದೆ. ವಾಸೆಟ್ಟ ಸುತ್ತ ನೆಕ್ಸ್ಟ್ ವೀಕಲ್ಲಿ ಹೇಳ್ತೀನಿ ಅಂತೆ. ಅದರದ್ದು ಕಂಟಿನ್ಯೂಷನ್. ಯಾವುದು ಲಾಸ್ಟ್ ವೀಕಲ್ಲಿ ನಾವು ಯಾವ್ದು ತಗೊಂಡಿದ್ವಿ? ಅಸಲಯನದಲ್ಲಿ ಏನಿತ್ತು? ಅಸಲಯನದಲ್ಲಿ ಬ್ರಾಹ್ಮಣರೇ ಶ್ರೇಷ್ಠರು ಅಂತಕ್ಕಂತಹದನ್ನು ಪ್ರತಿಪಾದನೆ ಮಾಡ್ತಾ ಇದ್ದ ಅವನು ಅಲ್ವಾ. ಅದಕ್ಕೆ ಅವರು ಒಂದೊಂದಾಗಿ ಎಳೆಯಾಗಿ ಯಾಕೆ ಶ್ರೇಷ್ಠರಲ್ಲ, ಬೇರೆಯವರು ಕೂಡ ಇದು ಅನ್ನುವಂಥರಬಿಟ್ಟು. ಈಗ ಈ ವಾಸೆಟ್ಟ ಸುತ್ತದಲ್ಲಿ ಬ್ರಾಹ್ಮಣ ಅಂತಂದರೆ ಯಾರು? ಹಾಗಾದರೆ ಬ್ರಾಹ್ಮಣ ಅಂತಂದರೆ ಯಾರು? ಭಗವಾನ್ ಬುದ್ಧರ ಡೆಫಿನೇಷನ್ ಏನು? ಅದಕ್ಕೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಬ್ಬ ಕಮ್ಮದಿಂದ ಮಾಡ್ತಕ್ಕಂತಹ ಕೆಲಸದಿಂದ ಅವನು ಶ್ರೇಷ್ಠತೆಯನ್ನು ಪಡೆದಿನ ಹೊರತು ಇದರಿಂದ ಅಲ್ಲ. ಅದು ತುಂಬ ಡೀಟೇಲ್ ಇದೆ, ಬರೀ ಅಷ್ಟೇ ಅಲ್ಲ. ಅದನ್ನು ಪಾಯಿಂಟ್ ಬೈ ಪಾಯಿಂಟ್ ನಾವು ತಿಳ್ಕೊಂಡಾಗಲೇ ಅಷ್ಟು ಡೀಟೇಲಾಗಿ ಹೇಳಿದಾರಲ್ವ ಅಂತಕ್ಕಂಥದ್ದು ಗೊತ್ತಾಗೋದು. ಜೊತೆಗೆ ಅದು ಸತ್ಯಕ್ಕನುಸಾರವಾಗಿದೆ. ಅದನ್ನು ನಾವು ಕೇವಲ ಮನಸ್ಸಿನಲ್ಲಿ ಒಳ್ಳೇದು ಮಾಡಿದಷ್ಟೇ ಇದು ಅಂತ ಅಂದ್ಬಿಟ್ಟು ಶಾರ್ಟಾಗಿ ಅನ್ಕೋಬೋದು. ಬಟ್ ಆ ಸಮಯದಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಎಷ್ಟು ಡೀಟೇಲಾಗಿ ಭಗವಾನ್ ಬುದ್ಧರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಧ್ಯಯನ ಮಾಡೋಣ. ಏನಾದರೂ ಧಮ್ಮದ ಬಗ್ಗೆ ಅನುಮಾನಗಳಿದ್ದರೆ ಕೇಳಿ. ಇಲ್ಲಿಗೆ ನಾನು ಇವತ್ತಿನ ಧಮ್ಮ ಪ್ರವಚನವನ್ನು ನಾನು